ನಮಸ್ಕಾರ. ನಾನೊಂದು ರೈಡ್ ಹೊಡಬೇಕು ಅಂತಿದ್ದೀನಿ. 1 ವೀಕ್ ರೈಡು, ಮೋಸ್ಟ್ಲಿ 1 ವೀಕ್ 8 ಡೇಸ್ ಆಲ್ಮೋಸ್ಟ್. ನಾನು ನನ್ನ ಫ್ರೆಂಡ್ ಇಬ್ಬರು ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ತೋರಿಸೋಣ ಏನು ಪ್ರಿಪ್ರೇಷನ್. ನಾನು ಅದು ಸಿಂಪಲ್ಲಾಗಿ ಜಾಸ್ತಿ ಏನು ಸಾಮಾನು ತಗೊಂಡೋಗ್ತಾ ಇಲ್ಲ. ಸಿಂಪಲ್ಲಾಗಿ ಬಟ್ಟೆಗಳು ಜಾಸ್ತಿ ತೊಗೊಂಡೋಗ್ತಾ ಇದ್ದೀನಿ, ಅಷ್ಟು ಬಿಟ್ಟರೆ ಬಾಕಿ ಬೇರೆ ಏನು ಭಾಳ ಸಿಂಪಲ್ಲಾಗಿ ತೊಗೊಂಡೋಗ್ತಾಯಿದ್ದೀನಿ. ಆದ್ದರಿಂದ ಸಣ್ಣಕ್ಕೊಂದು ಅಷ್ಟೇ ಏನೇನು ಬೇಕಾಗ್ಬೋದು ಟ್ರಾವೆಲಿ, ಅಕಸ್ಮಾತ್ ನೀವೇನಾದರೂ ರೈಡ್ ಮಾಡ್ತಾಯಿದ್ರೆ ನಿಮ್ಗೇನಾದ್ರು ಹೆಲ್ಪ್ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಏನೇನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಈಗ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಒಂದು 15 ಐಟಮ್ ಇರ್ಬೋದು ಅಷ್ಟೇ, ಚಿಕ್ಕ ಚಿಕ್ಕದು. ಇನ್ನೂ ಸುಮಾರು ಐಟಮ್ಗಳು ಇರ್ಬೋದು, ಬಟ್ ಅದು ಈಗ ಎಲ್ಲ ಪ್ಯಾಕಿಂಗ್ ಆಗಿಲ್ಲ ನಂದು ಇನ್ನೂ. ಆ್ಯಕ್ಚುಲಿ ಶೂಸು ಎಲ್ಲ ಇದಾಗಿಲ್ಲ ಅಲ್ಲಿ, ಮತ್ತು ಸಾಕ್ಸು ಇದೆಲ್ಲ ಇನ್ನೂ ವಾಶಲ್ಲಿದೆ. ಅದೆಲ್ಲ ಬಂದಮೇಲೆ ನಾಳೆ ಪ್ಯಾಕ್ ಮಾಡ್ತೀನಿ. ನಾನು ನಾಡಿದ್ದು ಹೊಡ್ತಾ ಇರೋದು. ಸೊ ನಾಳೆ ಒಂದು ದಿವಸ ಟೈಮ್ ಇದೆ ನನಗೆ ಪ್ಯಾಕ್ ಮಾಡೋಕ್ಕೆ. ಅದಕ್ಕೋಸ್ಕರ ಖಾಲಿ ನಿಮಗೊಂದು ಓವರ್ವ್ಯೂ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಫಸ್ಟಾಗಿ ಸೇಫ್ಟಿ ಮೇಜರಾಗಿ ಒಂದು ಇದನ್ನು ತಗೋತಾ ಇದ್ದೀನಿ ನಾನು. ಈ ಐರನ್ ರಾಡು ಇದು ಓಪನ್ ಆದರೆ 3 ಅಡಿವರೆಗೆ ಹೋಗುತ್ತೆ. ಆ್ಯಕ್ಚುಲಿ ಹೋಗ್ತಾ ಇರೋ ಏರಿಯಾ ಸ್ವಲ್ಪ ಕಾಡು ಮಧ್ಯೆ, ಅದು ಇದು ಸಿಂಗಲ್ ಎಮ್ಲೋಗಿ ನಾವು ಇಬ್ಬರೇ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಒಂದು ಟ್ಯಾಬ್ ಇದೆ ನನ್ನ ಹತ್ರ, ಸ್ಯಾಮ್ಸಂಗ್ A9+. ಯಾಕೆಂದರೆ ನಮಗೆ ಡೇಟಾ ಎಲ್ಲ, ನಂದು ಮೆಮೊರಿ ಕಾರ್ಡ್ ಒಂದು 128 GB ಅಷ್ಟೇ ಇರೋದು ಇದರಲ್ಲಿ, ಆ್ಯಕ್ಷನ್ ಕ್ಯಾಮ್ರಾದಲ್ಲಿ. ಸೊ ಅದು ಫುಲ್ ಆಗಿಬಿಟ್ರೆ ಏನು ಮಾಡೋದು, ಡೈಲಿ ನಾನು ಡೇಟಾ ಮಾಡಿ ಫೈಲ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಇದರಲ್ಲಿ ಅದು ಖಾಲಿ ಇರುತ್ತೆ, ಮತ್ತು ಟೆನ್ಷನ್ ಇರಲ್ಲ ನನಗೆ. ಅದಕ್ಕೋಸ್ಕರ ನಾನು ತೊಗೊತಾಯಿದ್ದೀನಿ. ಪವರ್ ಬ್ಯಾಂಕು ಡ್ಯೂರಾಸೆಲ್ಲಿಂದು ಒಂದು 6-8 ತಿಂಗಳಿಂದ ಯೂಸ್ ಮಾಡ್ತೀನಿ, ಸಖತ್ತಾಗಿ ಕೆಲಸ ಮಾಡ್ತಾಯಿದ್ದೀನಿ, ನೋ ಪ್ರಾಬ್ಲಮ್. ಮತ್ತು ಅದಾದಮೇಲೆ ಒಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀನಿ ನಾನು. ಸೆಲ್ಫಿ ಸ್ಟಿಕ್ಕು ವೀಕೂಲ್ ಕಂಪ್ನಿದು, ರಿಮೋಟಿಂದು. ಅದು ಮೊಬೈಲಿಗೂ ಆಗುತ್ತೆ, ಕ್ಯಾಮ್ರಕ್ಕೂ ಆಗುತ್ತೆ. ಮೊಬೈಲಿಗೆ ಸ್ಪೆಷಲಿ ಮೊಬೈಲಿಗೋಸ್ಕರ ತೊಗೊಂಡಿದ್ದು ನಾನು. ಇನ್ನೊಂದು ಅಗಾರದ್ದು ಇನ್ಫ್ಲೇಟರು, ಈ ಇನ್ಫ್ಲೇಟರ್ ಇದರಲ್ಲಿ ಪವರ್ ಬ್ಯಾಂಕ್ ಕೂಡ ಇದೆ, ಎರಡು ಒಟ್ಟಿಗೆ ಕೆಲಸ ಮಾಡುತ್ತೆ. ಸೊ ಇನ್ನೊಂದು ಇದು ಪೂರ ಟೂಲ್ ಕಿಟ್ಟು, 47 ಥರದ ಇದಿದೆ ಇದರಲ್ಲಿ. ಸ್ಕ್ರೂ ಡ್ರೈವರ್ಸ್ ಇದ್ದಾವೆ, ಅದು ಟೂಲ್ ಕಿಟ್ಟು. ಅದಾದಮೇಲೆ ಒಂದು ಪಂಚರ್ ಕಿಟ್ಟು ಮತ್ತು ಅದು ಟ್ಯೂಬು ಗೀಬು ಜೆಲ್ಲು ಎಲ್ಲ ಇದೆ. ಮತ್ತು ಇದು ಸ್ಟ್ರೈಪ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಬಕ್ಕಲಿದೆ. ಈ ಬಕ್ಕಲ್ನಲ್ಲಿ ನೀವೇನಾದರೂ ಅಕಸ್ಮಾತ್ ಬ್ಯಾಗಿಗೆ ಬಿಚ್ಚೋಗಿ ಅದೇನಾದ್ರು ಆದರೆ ನಿಮ್ಗೆ ಹಾಕಿ ಒಂದು ಕಟ್ಟಕ್ಕೆ ಅಂತೇಳಿ ಒಂದು ಎಮರ್ಜೆನ್ಸಿಗೋಸ್ಕರ ತೊಗೊಂಡಿದ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಒಂದು ತೊಗೊಂಡಿದ್ದೀನಿ ನಾನು, ಮೆಡಿಕಲ್ ಕಿಟ್ಟು. ಇದರಲ್ಲಿ ಪೇನ್ ಕಿಲ್ಲರ್ಸು ಮತ್ತು ಪ್ಯಾರಾಸಿಟಮಲ್ಲು, ಸಿಟ್ರೋಸಿನು ಆ್ಯಂಡ್ ಲೋಪಮೈಡ್, ವಿಕ್ಸು ಮತ್ತು ಬೆಟಾಡಿನ್ ಮತ್ತು ಇದು ಕಾಟನ್ನು, ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಎಮರ್ಜೆನ್ಸಿ ಬೇಕಾಗುತ್ತೆ. ಇದು ಬೈಕ್ ಓಡಿಸೋಕ್ಕೆ ಎಮರ್ಜೆನ್ಸಿಗೆ ಬಟ್ಟೆ. ಬೈಕು ಮತ್ತು ಹೆಲ್ಮೆಟ್ಟು ಇದಕ್ಕೆಲ್ಲ ಹುಳಗಳು ಬೀಳ್ತಾವಲ್ವ, ಅಂಟ್ಕೊಂಡ್ಬಿಡ್ತವೆ ಹೈವೇಲಿ ಹೋಗ್ಬೇಕಾದ್ರೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತು ಬೈಕ್ ಓಡಿಸೋಕ್ಕೆ ಅಂತೇಳಿ ಒಂದು 2 ಬಟ್ಟೆ ತೊಗೊಂಡಿದ್ದೀನಿ ನಾನು, ಮೈಕ್ರೋ ಫೈಬರ್ಸಿಂದು. ಮತ್ತು ಸ್ಪೆಷಲಾಗಿ ಇದೊಂದು ಇಂಪಾರ್ಟೆಂಟು, C1 ಮತ್ತು C2. ಇದು ಒಂದು ಚೈನ್ ಕ್ಲೀನರು, ಒಂದು ಚೈನ್ ಲ್ಯೂಬ್, ಎರಡನ್ನೂ ತೊಗೊಂಡಿದ್ದೀನಿ ಸದ್ಯಕ್ಕೆ. ಇದು ನಾನು ಅಮೆಝಾನಿಂದ ತರಿಸಿದ್ದು, 900 ಚಿಲ್ಲರೆ ಏನೋ ಆಯಿತು. 450 ml ಇದೆ 2. ಮತ್ತೊಂದು ರೈನ್ ಲೈನರು. ಇದು ಆ್ಯಕ್ಚುಲಿ ಇದ್ರ ಸೈಜ್ ಸ್ವಲ್ಪ ದೊಡ್ಡ ಇರುತ್ತೆ ಇದ್ರದ್ದು. ಆ್ಯಕ್ಚುಲಿ ರೈನ್ ಲೈನರು ಸ್ವಲ್ಪ ಸೈಜಲ್ಲಿ ಜಾಸ್ತಿನೇ ದೊಡ್ಡ ಇರುತ್ತೆ. ಯಾಕೆಂದರೆ ನಾವು ಜಾಕೆಟಲ್ಲಿ ಹಾಕಿರ್ತೀವಲ್ಲ, ಅದ್ರ ಮೇಲೆ ಹಾಕಲಿಕ್ಕೆ ದೊಡ್ಡದಿರುತ್ತೆ, ಸ್ವಲ್ಪ ತಿನ್ನಿರುತ್ತೆ ಮತ್ತು ಎಫೆಕ್ಟಿವ್. ಅದನ್ನು ತೊಗೊಂಡಿದ್ದೀನಿ, ಅಕಸ್ಮಾತ್ ರಸ್ತೆಯಲ್ಲಿ ಮಳೆಗೆಲ್ಲ ಸಿಕ್ಕಿದ್ರೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಮತ್ತು ಇದೆಲ್ಲ ಗ್ಯಾಜೆಟ್ಸು, ಕೇಬಲ್ಸು, ಡಾಕ್ಸು, ಆ್ಯಕ್ಷನ್ ಕ್ಯಾಮ್ರಾದಕ್ಕೆ ರಿಲೇಟೆಡ್ಡು, ಇದೆಲ್ಲ ರಿಮೋಟು. ಸೊ ಇದನ್ನೆಲ್ಲ ಸುಮಾರೆಲ್ಲ ತೊಗೊಂಡಿದ್ದೀನಿ. ಡಾಕ್ಸ್ ವಗೇರೆ ಇದು, ಮತ್ತು C ಟೈಪ್ ಚಾರ್ಜರು, ಆ್ಯಂಡ್ರಾಯ್ಡ್ ಚಾರ್ಜರು ಎಲ್ಲ. ಅದಾದಮೇಲೆ ಹೆಲ್ಮೆಟ್ಟು ಒಂದು ನಂದು MT ಥಂಡರ್ 3 ಹೆಲ್ಮೆಟ್ಟು. ಇದ್ರ ಹಿಂದ್ಗಡೆ ನಾನು ಇದನ್ನು ಒಂದು ಬ್ಲೂಟೂತ್ ಹಾಕ್ಸಿದ್ದೀನಿ ಆ್ಯಂಡ್ ಒಂದು ಇದನ್ನ ಹಾಕ್ಸಿದ್ದೀನಿ, ಬ್ರ್ಯಾಂಡ್ ಪಿಟ್ ಸ್ಟಾಪಿಂದು ಒಂದು ಬ್ಲಿಂಕರ್ ಹೆಲ್ಮೆಟಿಗೆ ಹಾಕ್ಸಿದ್ದೀನಿ. ಬ್ಲಿಂಕರ್ ಅಂದರೆ ನೈಟ್ ರೈಡ್ ಮಾಡಬೇಕಾದ್ರೆ, ಇಲ್ಲ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಬೇಕಾದ್ರೆ ಹಿಂದ್ಗಡೆಯಿಂದ ಬ್ಲಿಂಕ್ ಆಗ್ತಾ ಇರುತ್ತೆ ಹೆಲ್ಮೆಟಲ್ಲಿ, ಹಿಂದ್ಗಡೆಯಿಂದ ಬರೋರಿಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಮತ್ತು ಇದು ಮೌಂಟ್ ಇದೆಯಲ್ಲ, ನಾನು ಮೊದಲು ಮೌಂಟು ಇದನ್ನೇ ಮಾಡಿಸಿದ್ದೆ ಆ್ಯಕ್ಚುಲಿ, ನಾರ್ಮಲಾಗಿರೋದೆ ಅದು, ಇದು ಹೊಕ್ಕಿರೋದು. ಬಟ್ ಅದೇನಾಯಿತು ಅಂದರೆ ಯಾವಾಗಲೂ ಡೌನ್ವರ್ಡ್ ಆಗೇ ಇರೋದು. ವೀಡಿಯೋ ಎಲ್ಲ ಖಾಲಿ ಬೈಕಿನ ಹ್ಯಾಂಡ್ಲ್ ಮಾತ್ರ ಕಾಣೋದು, ರೋಡ್ ಕಾಣ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಅಪ್ವರ್ಡ್ ಮಾಡಿಬಿಟ್ಟು ಇದನ್ನು ಈ ಥರದ್ದು ನಾನೊಂದು ಜುಗಾಡ್ ಮಾಡಿ ಈ ಥರ ಮಾಡಿದ್ದೀನಿ. ಇದು ಚೆನ್ನಾಗಿದೆ. ಬಟ್ ಮೊದಲು ಇದನ್ನ ಯೂಸ್ ಮಾಡಿದ್ದೆ 2 ಸಲ, ಚೆನ್ನಾಗಿ ಬಂದಿತ್ತು ವೀಡಿಯೋ. ಬಟ್ ಅದಾದಮೇಲೆ ನಾನು ಚೇಂಜ್ ಮಾಡಿದ್ನಲ್ಲ, ಅದು ಚೆನ್ನಾಗಿ ಬಂದಿಲ್ಲ ಸರಿಯಾಗಿ. ಇದು ಚೆನ್ನಾಗಿದೆ, ಇದನ್ನು ಯೂಸ್ ಮಾಡೋಣ ಅಂತಿದ್ದೀನಿ. ಸೊ ಇನ್ನು
ಇದು ರೈಡಿಂಗ್ ಗೇರ್ಸ್ ಬಂದರೆ ರೈಡಿಂಗ್ ಗೇರ್ಸ್ ಒಂದು ನಾನು ಸೋಲೇಸ್ ಕಂಪನಿದು ನೀವು ನೋಡ್ಬೋದು. ಇದರೊಳಗಡೆ ಥರ್ಮಲ್ ಲೈನರ್ ಕೂಡ ಇದೆ. ಇದು ಅಟ್ಯಾಚಬಲ್ ಮತ್ತು ಡಿಟ್ಯಾಚಬಲ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ, ಇಲ್ಲಿ ಚಿಪ್ ಇದೆ. ಇಲ್ಲಿಂದ ಅಟ್ಯಾಚ್ ಆಗುತ್ತೆ ಮತ್ತು ಡಿಟ್ಯಾಚ್ ಕೂಡ ಆಗುತ್ತೆ. ಮತ್ತು ಇಲ್ಲಿಂದ ಇದು ದೊಡ್ಡ ಎಷ್ಟು ಬೇಕೋ ನಿಮ್ಮ ಸೈಜಿಗೆ ಲೆಕ್ಕದಲ್ಲಿ ನೀವು ದೊಡ್ಡ ಸಣ್ಣ ಮಾಡ್ಕೋಬೋದು, ವಿಸ್ಟ್ ಸೈಜು. ಮತ್ತು ಇದು ರೈನಾಕ್ಸ್ ಏರ್ GT ಜಾಕೆಟ್. ಇದರಲ್ಲಿ ಲೆವೆಲ್ 2 ಪ್ರೊಟೆಕ್ಷನ್ ಬರುತ್ತೆ. ಇದರಲ್ಲಿ ಚೆಸ್ಟು, ಎಲ್ಬೋ, ಶೋಲ್ಡರು, ಬ್ಯಾಕು ಎಲ್ಲ ಪ್ರೊಟೆಕ್ಷನ್ ಇರುತ್ತೆ. ಭಾಳ ಚೆನ್ನಾಗಿದೆ. ಮತ್ತು ಇದಾದಮೇಲೆ ಒಂದು ಬ್ಯಾಗ್ ಇದೆ ನನ್ನ ಹತ್ರ, 52 ಲೀಟರ್ಸ್ ಗಾರ್ಡಿಯನ್ ಗೇರ್ಸಿಂದು. ಇದರಲ್ಲಿ 2 ಸೈಡ್ ಪಾಕೆಟ್ ಇದೆ, ಮೇಲ್ಗಡೆ ಒಂದು ಪಾಕೆಟ್ ಇದೆ, ಒಳಗಡೆ ಒಂದು ಪಾಕೆಟ್ ಇದೆ. ಒಂದು 52 ಲೀಟರ್ಸ್ ಒಳಗಡೆ ಸ್ಪೇಸ್ ಇದೆ. ಸೊ ಇದರಲ್ಲಿ ಬಟ್ಟೆಗಳು ಇದೆಲ್ಲ ಬರುತ್ತೆ. ಇನ್ನೊಂದು ಟ್ಯಾಂಕ್ ಬ್ಯಾಗ್ ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ ಇರಿ ಒಂದು ನಿಮಿಷ. ನೋಡಿ, ಇಲ್ಲಿ ರೈಡಾ ಕಂಪ್ನಿದು 18 ಲೀಟ್ರಿಂದ ಅಂತೊಂದು ಟ್ಯಾಂಕ್ ಬ್ಯಾಗ್ ಇದೆ. ಇದು ಟ್ಯಾಂಕ್ ಬ್ಯಾಗು, ಇದು ಮ್ಯಾಗ್ನೆಟಿಕ್ ಇದೆ. ಟ್ಯಾಂಕಲ್ಲಿ ಅಂಟ್ಕೊಂಡು ಕೂತ್ಕೊಬಿಡುತ್ತೆ. ನಂದು ಹಾರ್ಲಿ ಡೇವಿಡ್ಸನ್ ಬೈಕಿಗೆ ಇದು ಸೂಟ್ ಆಗುತ್ತೆ, ಬಟ್ BMW ಆಗ್ತಾಯಿಲ್ಲ, ಕ್योंकि ಅದು ಮೆಟಲ್ ಟ್ಯಾಂಕ್ ಅಲ್ಲ. ಸೊ ಅದಕ್ಕೆ ಬೇರೆಯೇ ಸ್ಟ್ರೈಪಿಂಗ್ ತರಿಸ್ಬೇಕು. ಮತ್ತು ಗ್ಲೌಸ್ ಇದೆ, 2 ಜೋಡಿ ಗ್ಲೌಸ್ ತೊಗೋತಾ ಇದ್ದೀನಿ. ಒಂದು ನಾರ್ಮಲ್ ಡೇಗೆ, ಒಂದು ಕೋಲ್ಡಿಗೆ ಅಂತೇಳಿ. ಒಂದು ಸ್ಟೀಲ್ ಬರ್ಡಿಂದು, ಇನ್ನೊಂದು ಪ್ರೋ ಬೈಕರ್. ಹಾಂ. ಮತ್ತು ಇದೊಂದು ಸೀಟ್ ಕಂಫರ್ಟಿಗೆ ಏರ್ ಸೀಟ್ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಕ್ರೂಸ್ ಮಾಡಬೇಕಾದ್ರೆ, ಭಾಳ ಉದ್ದ ಇರಬೇಕಾದ್ರೆ, ಲಾಂಗ್ ಜರ್ನಿ ಮಾಡಬೇಕಾದ್ರೆ ರಸ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಟೂರಿಂಗ್ ಸೀಟ್ ಎಷ್ಟೇ ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಮಾಡ್ತವೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಬಿಟ್ಟಿದ್ದೀನಿ. ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಭಾಳ ಎಫೆಕ್ಟಿವ್ ಆಗಿದೆ ಅದು. ಹಾಂ. ಸೊ ಇದು ನಂದು ಬೇಸಿಕ್. ಓಕೆ, ನಿಮಗೆ ಇದೇನಾದ್ರು ಸ್ವಲ್ಪ ಮಾಹಿತಿ ನಿಮಗೇನಾದ್ರು ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ದೊಡ್ಡ ವೀಡಿಯೋ ಆಗಿಬಿಡುತ್ತೆ, ಇನ್ನೂ ಸುಮಾರೆಲ್ಲ ತೋರಿಸ್ಲಿಕ್ಕಿತ್ತು, ಬಟ್ ಜಾಸ್ತಿ ಉದ್ದ ಆಗಿಬಿಡುತ್ತೆ ವೀಡಿಯೋ. 15 ನಿಮಿಷ 20 ನಿಮಿಷ ಯಾರೂ ನೋಡೋಲ್ಲ ಮತ್ತು. ಅದಕ್ಕೋಸ್ಕರ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ. ಇದೆಲ್ಲ ಯಾರು ರೈಡಿಂಗ್ ಮಾಡೋರಿದ್ದರೆ, ನೀವು ಹೊಸದಾಗಿ ಮಾಡೋರಿದ್ದರೆ, ಏನಾರು ಇದ್ದರೆ ಇದನ್ನೆಲ್ಲ ತೊಗೋಬೇಕಾಗತ್ತೆ ಅಷ್ಟೇ. ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಅಷ್ಟು ಬಿಟ್ಟರೆ ಮತ್ತಿನ್ನೇನು, ಇದನ್ನತ್ತು ಎಲ್ಲ ಕಾಮನ್ ಇದೆಲ್ಲ. ಎಲ್ಲ ರೈಡ್ ಮಾಡ್ಬೇಕಾದ್ರೆ ನಾರ್ಮಲಾಗಿ ಎಲ್ಲ ಕೇಳಿ ತಿಳ್ಕೊಂಡಿರ್ತಾರೆ. ಬಟ್ ಏನಾದರೂ ಮರ್ತೋಗಿದ್ದರೆ ವೀಡಿಯೋ ನೋಡಿದ್ರೆ ಹೊಸ ನೆನಪಿಗೆ ಬರ್ಬೋದು. ಮೋಸ್ಟ್ಲಿ ನಾನು ಏನಾದ್ರು ಬಿಟ್ಟಿರ್ಬೋದು. ನಾನು ಬೇರೆ ವೀಡಿಯೋ ನೋಡಿ ನಾನು ಇದನ್ನೆಲ್ಲ ತಗೊಂಡು ಹೋಗ್ತಾ ಇರೋದು ಆ್ಯಕ್ಚುಲಿ. ಸೊ ರೂಮ್ ಬುಕ್ಕಿಂಗ್ ಇಲ್ಲ ಬಗ್ಗೆ ಎಲ್ಲ ಆಮೇಲೆ ನಾನು ವೀಡಿಯೋ ಮಾಡ್ತೀನಿ. ಹೋಗ್ತಾನೆ ಮಾತಾಡ್ತೀನಿ ನಿಮ್ಮೊಂದಿಗೆ. ಓಕೆ, ಸಿ ಯು. ರೋಡ್ನಲ್ಲಿ ಸಿಗೋಣ. ಇನ್ನೂ 2 ದಿವಸ ಬಿಟ್ಟು ಹೊರಡೋದು. ಆ ಟೈಮಲ್ಲಿ ರೋಡ್ನಲ್ಲಿ ಸಿಗೋಣ. ಅದಕ್ಕೆ ಮೊದಲು ಈ ವಿಡಿಯೋ ಬರ್ಬೋದು. ಅದಾದಮೇಲೆ ರೈಡಿಂಗ್ ವೀಡಿಯೋ ಬರ್ತವೆ. 7-8 ದಿವಸ ಅಂದರೆ ಮಿನಿಮಮ್ ಒಂದು 8-10 ವೀಡಿಯೋನಾದರೂ ಬರುತ್ತೆ. ಯಾಕೆಂದರೆ ಅಲ್ಲಿದು ಎಲ್ಲ ಲೋಕಲ್ಸ್ ಎಲ್ಲ ನಾನು ತಿರುಗೋದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಒಂದೊಂದು ಡೇನಲ್ಲಿ ವಾರಣಾಸಿನಲ್ಲಿ 1 ಡೇ, ಪ್ರಯಾಗ್ರಾಜ್ನಲ್ಲಿ 1 ಡೇ ಹಿಂಗೆ ಉಳಿಬೇಕು ಅಂತಿದೆ. ಗೊತ್ತಿಲ್ಲ, ಕುಂಭಸ್ನಾನ ಆದಮೇಲೆ ಕುಂಭಸ್ನಾನದ ವೀಡಿಯೋ ಅದು ಇದು ಎಲ್ಲ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.